ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ? ಐ ಹೋಪ್ ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ. ನಾನು ಕೂಡ ಆರಾಮದೀನಿ ಫ್ರೆಂಡ್ಸ. ಸೊ ಇವತ್ತು ಸ್ಯಾಟರ್ಡೆ ಫ್ರೆಂಡ್ಸ. ಈಗ ಟೈಮ್ 6 ಗಂಟೆ ಆಗೈತಿ ಸಾಯಂಕಾಲ. ನಾನು ಇವಾಗ ಬ್ಲಾಗ್ ಶೂಟ್ ಮಾಡಕತ್ತೀನಿ. ಸೊ ಬರ್ರಿ ಸಾಯಂಕಾಲದ ರೂಟೀನ್ ಎಲ್ಲ ಯಾವ ಥರ ಇರುತ್ತೆ ಅಂತ ನಾನು ಜೊತೆ ಶೇರ್ ಮಾಡ್ಕೋತೀನಿ. ಹಂಗೆ ನಾನು ನಿನ್ನೆ ಬೆಳಗ್ಗೆ ಹೋಗಿದ್ದೆನಲ್ಲ, ಸೊ ಏನೆಲ್ಲ ಶಾಪಿಂಗ್ ಮಾಡ್ಕೊಂಬಂದಿನಂತ ಸೊ ಬರ್ರಿ ತೋರಿಸ್ತೀನಂತ. ನಾನು ನಿನ್ನೆ ಒಂದೆರಡು ಸಾಡಿ ತೊಗೊಂಡು ಬಂದೀನಿ ಫ್ರೆಂಡ್ಸ. ಆಮೇಲೆ ಒಂದು ಡ್ರೆಸ್ ತೊಗೊಂಡ್ಬಂದೀನಿ. ಹಂಗನ ರಕ್ಷಾಬಂಧನಕ್ಕಂತ ಒಂದಷ್ಟು ರಾಖಿಗಳನ್ನ ತೊಗೊಂಡು ಬಂದೀನಿ. ಸೊ ಬರೀ ಯಾವ ಥರ ಅದಾವೆಲ್ಲ ಅಂತ ನಾನು ತೋರಿಸ್ತೀನಿ ಅಂತ ನಾನು ಶುಕ್ರಗುರಿ ಪೂಜೆಗಂತ ಒಂದು ಸೀರೆ ತೊಗೊಂಡು ಬಂದೀನಿ. ಸೊ ಸೀರೆ ಯಾವ ಥರ ಅದ ಅಂತ ಬರೀ ತೋರಿಸ್ತೇನಂತ. ಸೊ ನೋಡಿರಿ ಫ್ರೆಂಡ್ಸ, ಇದು ಲಕ್ಷ್ಮೀ ದೇವರಿಗೆ ಉಡಿಸೋದಕ್ಕಂತ ಈ ಥರ ಸೀರೆ ತೊಗೊಂಡು ಬಂದೀನಿ ಫ್ರೆಂಡ್ಸ. ಕ್ಯಾಮ್ರಾದೊಳಗಡೆ ಈ ಕಲರು ನಿಮ್ಗೆ ಲೈಟಾಗಿ ಕಾಣಿಸ್ತಿರ್ಬೋದು, ಬಟ್ ಇದು ಡಾರ್ಕ್ ಅದ. ಇದು ಗ್ರೀನು ಪಿಂಕ್ ಕಲರ್ ಅದ ಫ್ರೆಂಡ್ಸ್. ಇದನ್ನು ಓಪನ್ ಮಾಡಿದ್ರೆ ನಂಗೆ ನೆಕ್ಸ್ಟ್ ಫೋಲ್ಡ್ ಮಾಡೋಕ್ಕೆ ಬರೋದಿಲ್ಲ, ಹಾಗಾಗಿ ಇದನ್ನು ಇಷ್ಟೇ ಹಿಡಿದು ತೋರಿಸ್ತೀನಿ ನಿಮಗೆ. ನೋಡಿರಿ, ಇದು ಪಲ್ಲು ಫ್ರೆಂಡ್ಸ. ಈ ಕಡೆ ಇರೋದು ಇದು ಬ್ಲೌಸ್ ಪೀಸು. ವಿಡಿಯೋದೊಳಗಡೆ ಇದು ಲೈಟ್ ಕಲರ್ ಕಾಣಿಸ್ತಾ ಇರ್ಬೋದು, ಬಟ್ ಇದೂ ಡಾರ್ಕ್ ಕಲರ್ ಇದೆ ಫ್ರೆಂಡ್ಸ. ಸೀರೆ ಪೂರ್ತಿಯಾಗಿ ಈ ಥರ ಡಿಸೈನ್ ಇದೆ ಫ್ರೆಂಡ್ಸ್. ನೋಡಿರಿ, ಈ ಥರ ಅದ ಇದು ಸಾಡಿ. ಏನಂತಂದ್ರೆ ಇದು ದೇವ್ರಿಗೆ ಉಡ್ಸಿರ್ತೀನಲ್ಲ, ಸೊ ಅವಾಗ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಇದಾದಮೇಲೆ ಫ್ರೆಂಡ್ಸ, ನನಗೆ ನೋಡಿದ ತಕ್ಷಣ ಒಂದು ಸಾಡಿ ಇಷ್ಟ ಆಯಿತು. ಸೊ ಹಂಗಾಗಿ ಅದು ಒಂದು ಸಾಡಿ ತೊಗೊಂಬಂದೀನಿ. ಅದನ್ನು ಡೈಲಿ ವೇರ್ಗಾದರೂ ನಡೀತದ ಅಥವಾ ಸಣ್ಣ ಪುಟ್ಟ ಫಂಕ್ಷನ್ಗಾದ್ರೂ ಉಟ್ಕೊಂಡು ಹೋಗೋಕೆ ಚೆಂದ ಅನ್ನಿಸ್ತದ ಅಂಥೇಳಿ ತೊಗೊಂಡು ಬಂದೀನಿ. ಸೊ ಬರೀ ಅದನ್ನು ತೋರಿಸ್ತೇನೆ ಇವಾಗ ಫ್ರೆಂಡ್ಸ. ಈ ಸಾಡಿನ ನಂಗೆ ನೋಡಿದ ತಕ್ಷಣ ತೊಗೋಬೇಕನ್ನಿಸ್ತು ಫ್ರೆಂಡ್ಸ್. ಇದೆ ಕಾಟನ್ ಸಾಡಿ. ಆಮೇಲೆ ಈಗ ತುಂಬ ಟ್ರೆಂಡಿಂಗ್ ಇರೋ ಸಾಡಿ ಫ್ರೆಂಡ್ಸ್. ಇದೆ ತುಂಬ ಇಷ್ಟ ಆಯಿತು, ಹಾಗಾಗಿ ತೊಗೊಂಡೀನಿ. ಇದು ಲೈಟ್ ವೇಟ್ ಸಾಡಿ ಅಂತೂ ಅಲ್ಲ ಫ್ರೆಂಡ್ಸ, ಸ್ವಲ್ಪ ಭಾರನ ಅದ ಫ್ರೆಂಡ್ಸ್ ಇದು ಸಾಡಿ. ಇದು ಕೂಡ ಚೆನ್ನಾಗಿದೆ ಫ್ರೆಂಡ್ಸ, ತೋರಿಸ್ತೀನಿ ಅಂತ ನಿಮ್ಗೆ. ನೋಡಿರಿ, ಇದು ಪಲ್ಲು. ನೋಡಿರಿ ಫ್ರೆಂಡ್ಸ, 2 ಸಾಡಿ ತೊಗೊಂಡ್ಬಂದೀನಿ ನಾನು. ಈ 2 ಸಾಡಿ ಒಳಗೂ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಹೇಳ್ರಿ. ಹಂಗನ ಇನ್ನೊಂದು ಡ್ರೆಸ್ ತೊಗೊಂಡು ಬಂದಿದ್ದೆ ನಾನು. ಸೊ ಅದನ್ನು ತೋರಿಸ್ತೀನಿ ಈಗ. ಇದು ನೋಡಿರಿ, ಈ ಥರ ಅದ ಡ್ರೆಸ್. ಇದು ಇದನ್ನ ಓಪನ್ ಮಾಡಿ ತೋರಿಸ್ತೀನಿ ಅಂತ. ಪೂರ್ತಿ ಸೆಟ್ಟನೇ ಇದೆ ಫ್ರೆಂಡ್ಸ್. ಇದು ದುಪ್ಪಟ್ಟ, ಇದು ಪ್ಯಾಂಟು. ಸೊ ಇದು ನೋಡಿರಿ ಕುರ್ತಿ. ಇದು ಎಕ್ಸೆಲ್ ಅದ ಫ್ರೆಂಡ್ಸ. ಇದನ್ನ ಸ್ವಲ್ಪ ಅಲ್ಟ್ರೇಷನ್ ಕೂಡ ಮಾಡ್ಕೊಂಡು ಬಂದಿದ್ದೆ ನಾನು. ಸೈಡಿಗೆಲ್ಲ ಈ ಥರ ಅದ ನೋಡಿರಿ, ಈ ಥರ ಅದ ಫ್ರೆಂಡ್ಸ್. ಈ ವಾಲ್ ಕಲರು ಈ ಕಲರು ಒಂದೇ ಆಗಿಬಿಟ್ಟದಲ್ಲ ಫ್ರೆಂಡ್ಸ. ಟೋಟಲಿ 2 ಸಾಡಿ ಆಮೇಲೆ 1 ಡ್ರೆಸ್ ತೊಗೊಂಬಂದೀನಿ ಫ್ರೆಂಡ್ಸ್. ಆಮೇಲೆ ಅದಷ್ಟು ರಾಖಿಗಳು ತೊಗೊಂಬಂದೀನಿ. ಆ್ಯಕ್ಚುಲಿ ಇನ್ನೂ ಒಂದಷ್ಟು ತರಬೇಕಾಗಿತ್ತು ಫ್ರೆಂಡ್ಸ. ಏನಾಯ್ತಂದ್ರೆ ಟೈಮ್ ಆಗಿಬಿಡ್ತು. ಮನೆಗೆ ಬರೋಷ್ಟೊತ್ತಿಗೆ ರಾತ್ರಿ 8 ಗಂಟೆ 20 ನಿಮಿಷ ಆಗಿತ್ತು ಫ್ರೆಂಡ್ಸ್. ಹಾಗಾಗಿ ಎಷ್ಟು ಸಿಗತ್ತೋ ಅಷ್ಟು ತೊಗೊಂಡು ಬಂದೀನಿ. ಇವಿಷ್ಟು ಅದಾವೆ ನೋಡಿರಿ ಈ ಬಾಕ್ಸ್ ಒಳಗೆ. ಈ ಬಾಕ್ಸ್ ಒಳಗೆ ಒಂದಷ್ಟು ಅದಾವೆ. ಆಮೇಲೆ ಇಲ್ಲಿ ಒಂದಿಷ್ಟು ಅದಾವೆ ಫ್ರೆಂಡ್ಸ. ಇದ್ರೊಳಗೂ 4 ಅದಾವೆ. ಇದ್ರೊಳಗೆ 4 ಅದಾವೆ ಫ್ರೆಂಡ್ಸ. ಇದ್ರೊಳಗೆ 1 ಡಜನ್ ಅದಾವೆ, ಅಂದ್ರೆ 12 ಪೀಸಸ್ ಅದಾವೆ ಇದ್ರೊಳಗೆ ರಾಖಿ. ಸೊ ಇಷ್ಟು ಮಾತ್ರ ತಂದೀನಿ. ಟೈಮ್ ಭಾಳ ಆಗಿತ್ತು, ಹಾಗಾಗಿ ಸ್ವಲ್ಪ ತೊಗೊಂಬಂದೀನಿ ಸದ್ಯಕ್ಕೆ. ಮತ್ತು ನಾಳೆ ಅದು ಹೋದ್ರೆ ಮತ್ತೆ ಇನ್ನೊಂದಷ್ಟು ರಾಖಿ ತರಬೇಕು ಫ್ರೆಂಡ್ಸ. ಹೋದ ವಾರ ನಾನು ಚನ್ನಬಸಪ್ಪ ಪ್ಯಾಂಟ್ಸನ್ಸ್ಗೆ ಹೋಗಿದ್ದೆ. ಸೊ ಅಲ್ಲಿ ಕೂಡ ಒಂದು ಟಾಪ್ ತೊಗೊಂಡು ಬಂದೀನಿ. ಸೊ ಅದನ್ನು ಕೂಡ ಇವಾಗ ತೋರಿಸ್ತೀನಿ ನೋಡಿರಿ. ಇದು ಸ್ಲೀವ್ಸ್ ಎಲ್ಲ ಈ ಥರ ಅದ, ಕಾಲರ್ ಅದ ಇರುತ್ತೆ ಫ್ರೆಂಡ್ಸ. ಇದು ನೋಡೋದಕ್ಕೆ ಜೀನ್ಸ್ ಬಟ್ಟೆ ಥರ ಕಾಣಿಸ್ತದೆ, ಬಟ್ ಇದು ಜೀನ್ಸ್ ಬಟ್ಟೆ ಅಲ್ಲ ಫ್ರೆಂಡ್ಸ್. ತುಂಬ ಸ್ಮೂತಾಗಿದೆ, ಆಮೇಲೆ ಶೈನಿಂಗ್ ಇದೆ ಫ್ರೆಂಡ್ಸ್ ಇದು. ಹಂಗಾಗಿ ಇದನ್ನು ತೊಗೊಂಡು ಬಂದಿದ್ದೆ ನಾನು. ಇದನ್ನು ನಮ್ಮ ತಮ್ಮನ ಕೊಡಿಸಿರೋದು. ಇದನ್ನು ವೈಟ್ ಕಲರ್ ಲೆಗಿನ್ಸ್ ಮೇಲೂ ವೇರ್ ಮಾಡ್ಬೋದು, ಇಲ್ಲ ಜೀನ್ಸ್ ಪ್ಯಾಂಟ್ ಮೇಲೂ ಇದನ್ನು ವೇರ್ ಮಾಡ್ಬೋದು. ಸೊ ಚೆನ್ನಾಗದ ಅಂತ ಇದನ್ನು ತೊಗೊಂಡು ಬಂದೀನಿ. ಇದು ನಮ್ಮ ತಮ್ಮ ಕೊಡಿಸಿರೋದು ರಕ್ಷಾಬಂಧನಕ್ಕೆ ಅಂತ ಹೇಳಿ. ಸೊ ನಾನು ನಿನ್ನೆ ತಂದಿರೋದು ಅದು ಒಂದು ದೇವರಿಗೆ ಅಂತ ಉಡ್ಸೋದಕ್ಕಂತ ತೊಗೊಂಬಂದಿನಿ. ಇನ್ನೊಂದು ನನಗಿಷ್ಟ ಆಯಿತು ಇರಲಿ ಅಂತ ತೊಗೊಂಡು ಬಂದೀನಿ. ಸಣ್ಣ ಪುಟ್ಟ ಫಂಕ್ಷನ್ಗೆಲ್ಲ ಉಟ್ಕೊಂಡು ಹೋಗಕ್ಕೆ ಚೆನ್ನಾಗಿರ್ತದಂತ ಅದೊಂದು ತೊಗೊಂಡು ಬಂದೀನಿ. ಆಮೇಲೆ ಒಂದು ಡ್ರೆಸ್ ತೊಗೊಂಡ್ಬಂದೀನಿ ಫ್ರೆಂಡ್ಸ. ಇಷ್ಟರೊಳಗೂ ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ಪ್ಲೀಸ್ ಒಂದು ಕಮೆಂಟ್ ಮಾಡಿ ಹೇಳ್ರಿ. ಟೈಮಿಗೆ 8 ಗಂಟೆ ಆಗೈತಿ. ಸೊ ನಾನು ಅಡುಗೆ ಮಾಡತ್ತೀನಿ. ಏನಪ್ಪ ಸ್ಪೆಷಲ್ಲು ಅಂದ್ರೆ ಇವತ್ತು ಬಿಸಿಬೇಳೆ ಬಾತ್ ಮಾಡಾಕ್ತೀನಿ. ಅದಕ್ಕೋಸ್ಕರನ 1 ಗ್ಲಾಸ್ ಅಷ್ಟು ಅಕ್ಕಿ, ಆಮೇಲೆ ಅರ್ಧ ಗ್ಲಾಸ್ ಅಷ್ಟು
ತೊಗರಿಬೇಳೆನ ನೆನೆಕಿಟ್ಟೇನಿ. ಇಲ್ಲಿ ಒಂದು ಸ್ವಲ್ಪ ವಟಾಣಿ ಕಾಳು ನೆನೆಕಿಟ್ಟೇನಿ. ಆಮೇಲೆ ಇದು ಹುಣಸೆಹಣ್ಣು ಫ್ರೆಂಡ್ಸ, ಬೀನ್ಸ್ ಕಟ್ ಮಾಡಿಟ್ಟೇನಿ, ಈರುಳ್ಳಿ ಟೊಮೆಟೊನು ಕಟ್ ಮಾಡಿಟ್ಟೇನಿ. ಟೊಮೆಟೊನ ಹಾಕಿದ್ರೂ ಹುಣಸೆಹಣ್ಣು ಹಾಕಲೇಬೇಕು ಫ್ರೆಂಡ್ಸ. ಆಮೇಲೆ ಇದು ಒಣ ಮೆಣಸಿನ್ಕಾಯಿ, ಆಮೇಲೆ ಕರಿಬೇವು ಸೊಪ್ಪು ಇಟ್ಟಿದ್ದೀನಿ. ಆಮೇಲೆ ಇದಕ್ಕೆ ಬಿಸಿಬೇಳೆಬಾತ್ ಮಸಾಲನೂ ಐತಿ, ಇದು MTR ಅವ್ರದ್ದು. ಸೊ ಇವಾಗ ಇದಿಷ್ಟನ್ನು ಹಾಕಿ ಇವಾಗ ಬಿಸಿಬೇಳೆಬಾತ್ ಮಾಡ್ತೀನಿ. ಆಮೇಲೆ ಇನ್ನೊಂದು ಏನಂದ್ರೆ ಫ್ರೆಂಡ್ಸ, ಮನೇಲಿ ಏನೆಲ್ಲ ತರಕಾರಿ ಇರುತ್ತೋ ಅದನ್ನು ಹಾಕ್ಬೋದು. ಆಲೂಗಡ್ಡೆ, ಬೀನ್ಸು, ಕ್ಯಾರೆಟು, ಕ್ಯಾಪ್ಸಿಕಮ್ಮು ಎಲ್ಲ ತರಕಾರಿನೂ ಹಾಕ್ಬೋದು. ಬಟ್ ನಾನಿವತ್ತು ಸ್ವಲ್ಪ ಕ್ವಾಂಟಿಟಿ ಒಳಗೆ ಮಾಡಕತ್ತೀನಿಲ್ಲ, ಹಾಗಾಗಿ ಇದಿಷ್ಟನ್ನು ಹಾಕಿ ಸೊ ಇವಾಗ ಮಾಡಕತ್ತೀನಿ. ಸೊ ಬರ್ರಿ ಯಾವ ಥರ ಮಾಡ್ತೀನಿ ಅಂತ ನಿಮ್ಗೆ ಶೇರ್ ಮಾಡ್ಕೋತೀನಂತ ಫ್ರೆಂಡ್ಸ. ಇದನ್ನು ನಾನು ಇವಾಗ ಕುಕ್ಕರ್ ಒಳಗನ ಮಾಡಕತ್ತೀನಿ. ನೋಡಿರಿ, ಕುಕ್ಕರ್ ಇಟ್ಟೇನಿ. ಅದಕ್ಕೆ ಇವಾಗ ಸ್ವಲ್ಪ ಎಣ್ಣೆ ಹಾಕೋತೀನಿ. ಸ್ವಲ್ಪ ಎಣ್ಣೆ, ಸ್ವಲ್ಪ ತುಪ್ಪನೂ ಹಾಕ್ಕೋಬೋದು. ಸದ್ಯಕ್ಕೆ ನಾನೇ ಇವಾಗ ಸ್ವಲ್ಪ ಎಣ್ಣೆ ಅಷ್ಟೇ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಇದು ಕಾಯಿಲಿ. ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳ್ತೀನಿ. ಸ್ವಲ್ಪ ಕರಿಬೇವು ಹಾಕೋತೀನಿ. ಒಣಮೆಣ್ಸಿಕಾಯಿನ ಕಟ್ ಮಾಡಿ ಹಾಕೋತೀನಿ. ಒಂದೆರಡು ಹಾಕ್ಕೊಂಡೇನು ಫ್ರೆಂಡ್ಸ. ನಾನು ಅದಾದಮೇಲೆ ಕೆಂಪು ಖಾರದ ಪುಡಿನೂ ಹಾಕ್ಕೊಳ್ತೀನಿ. ಯಾಕಂತಂದ್ರೆ ಬರೀ ಒಣಮೆಣ್ಸಿನ್ಕಾಯಿಗೆ ಅಷ್ಟೊಂದು ಕಲರ್ ಬರೋದಿಲ್ಲ. ಇದು ಒಂದು ಸ್ವಲ್ಪ ಖಾರದ ಪುಡಿನೂ ಹಾಕ್ಕೋಬೇಕು ಆಮೇಲೆ. ಸೊ ಇವಾಗ ಮೆಣಸಿನ್ಕಾಯಿ ಹಾಕಿದ್ದೀನಿ. ಸೊ ಇದೊಂದು ಸ್ವಲ್ಪ ಈಗ ಇದಕ್ಕೆ ಈರುಳ್ಳಿ ಮತ್ತು ಸ್ವಲ್ಪ ಬೀನ್ಸು, ವಟಾಣಿ ಕಾಳು, ಫ್ರೆಂಡ್ಸ ಇದೆಲ್ಲನೂ ಒಂದು 5 ನಿಮಿಷನಾದರೂ ಫ್ರೈ ಆಗಬೇಕಿದೆಲ್ಲನೂ. ನೋಡಿರಿ, ಈ ಥರ ಈಗ ಒಂದು ಸ್ವಲ್ಪ ಫ್ರೈ ಆಗಬೇಕು. ಫ್ರೆಂಡ್ಸ ಇದಕ್ಕೀಗ ನೆನೆಸಿಟ್ಕೊಂಡ್ರು ಅಕ್ಕಿನ ಹಾಕ್ತೀನಿ. ಇದನ್ನು ಫ್ರೆಂಡ್ಸ ನೋಡಿರಿ, ಈಗ ನೆನೆಸಿಟ್ಕೊಂಡ್ರು ಅಕ್ಕಿ ಮತ್ತು ತೊಗರಿಬೇಳೆ ಎರಡೂ ಹಾಕೀನಿ. ಸೊ ಇದಕ್ಕೀಗ ಇದು ಬಿಸಿಬೇಳೆಬಾತ್ ಮಸಾಲೆ ಸ್ವಲ್ಪ ಹಾಕ್ಕೊತೀನಿ. ಆಮೇಲೆ ಹುಣಸೆ ಹಣ್ಣಿನ ನೀರು ಫ್ರೆಂಡ್ಸ್, ಇದು ಅಷ್ಟು ಹಾಕ್ಕೊತೀನಿ. ಒಣಮೆಣ್ಸಿನ್ಕಾಯಿ ಹಾಕಿದೆ ಫ್ರೆಂಡ್ಸ, ಹಾಗಾಗಿ ನೋಡಿಕೊಂಡು ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೋಬೇಕು. ನಿಮ್ಗೆ ಎಷ್ಟು ಬೇಕೋ ಖಾರ ಅಷ್ಟು ನೋಡ್ಕೊಂಡು ಹಾಕೋರಿ. ನಮ್ಮ ಮನೆಯೊಳಗೆ ಜಾಸ್ತಿ ಖಾರ ತಿನ್ನೋದಿಲ್ಲ, ಹಾಗಾಗಿ ಸ್ವಲ್ಪ ಹಾಕ್ಕೋತೀನಿ. ಈ ಖಾರದ ಪುಡಿ ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರ್ತದೆ ಅಂತೇಳಿ ಹಾಕೋದಷ್ಟೇ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಈಗ ಇದನ್ನು 3 ರಿಂದ 4 ಗ್ಲಾಸಷ್ಟು ನೀರು ಹಾಕಬೇಕು. ಹಾಕಿ 3 ವಿಸಿಲ್ ಆಗೋವರೆಗೂ ಇದನ್ನು ಕುದಿಸ್ಕೋಬೇಕು ಫ್ರೆಂಡ್ಸ. ಎಷ್ಟು ಜಾಸ್ತಿ ನೀರು ಹಾಕ್ತೀವೋ ಅಷ್ಟು ಚೆನ್ನಾಗಿ ಬಿಸಿಬೇಳೆಬಾತ್ ಬರ್ತದೆ. ಸೊ 4 ಗ್ಲಾಸು ಕಮ್ಮಿ ಅನಿಸಿದ್ರೆ ಇನ್ನೊಂದು ಗ್ಲಾಸ್ ಎಕ್ಸ್ಟ್ರಾ ಕೂಡ ಹಾಕ್ಕೋಬೋದು. ಸೊ ನೋಡಿರಿ ಇವಾಗ ನಾನು ನೀರು ಎಷ್ಟು ಹಾಕ್ತೀನಿ ಅಂತ. ಸೊ 4.25 ಗ್ಲಾಸಷ್ಟು ಈಗ ನಾನು ನೀರು ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಲಿಡ್ ಕ್ಲೋಸ್ ಮಾಡಿ ಈಗ 3 ವಿಸಿಲ್ ಆಗೋವರೆಗೂ ವೆಯ್ಟ್ ಮಾಡಬೇಕು. ಸೊ ಅದಾದಮೇಲೆ ಯಾವ ಥರ ಆಗಿದೆ ಅಂತ ನಾನು ತೋರಿಸ್ತೇನಂತ. ಯಾವ ಥರ ಆಗಿದೆ ಅಂತ ಬರೀ ತೋರಿಸ್ತೀನಿ. ನೋಡಿರಿ ಫ್ರೆಂಡ್ಸ, ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಇನ್ನೂ ಸ್ವಲ್ಪ ಮೆತ್ತಗಾಗ್ತದೆ ಅಷ್ಟೇ. ಸೊ ಈ ಥರನೂ ಮಾಡ್ಕೋಬೋದು, ಇಲ್ಲ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಮೆತ್ತಗೂ ಮಾಡ್ಕೋಬೋದು. ಇನ್ನೂ ಇದಕ್ಕೆ ಈಗ ಒಂದು ಸ್ವಲ್ಪ ಕೊತ್ತಂಬರಿನ ಕಟ್ ಮಾಡಿ ಹಾಕೋತೀನಿ. ಆಮೇಲೆ ಇದನ್ನು ಊಟ ಮಾಡಬೇಕಾದ್ರೆ ಒಂದು ಸ್ವಲ್ಪ ಖಾರ ಬುಂದಿ ಕಾಳು ಇರುತ್ತಲ್ಲ, ಸೊ ಅದನ್ನು ಹಾಕ್ಕೊಂಡು ಊಟ ಮಾಡಿದ್ರೆ ಇನ್ನೂ ಟೇಸ್ಟಾಗಿರ್ತದೆ. ಸೊ ಬರ್ರಿ, ಇವತ್ತಿನ ಬಿಸಿಬೇಳೆಬಾತ್ ರೆಡಿ ಆಗ್ಯದ. ಸೊ ಎಲ್ಲರೂ ಊಟ ಮಾಡೋಣಂತ.